hello, namaste, welcome or welcome back to my channel and welcome to a very interesting video for girls once again. ಎಂತ ವಿಡಿಯೋ ಅಂತಂದ್ರೆ ಚಂದ 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 ಆಗಿರುವಂತಹ ಒಂದಷ್ಟು ಜ್ಯುವೆಲ್ರಿ ಪೀಸಸ್ ಅನ್ನ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಹಾಗೆ ನಾನು ಈ ಜ್ಯುವೆಲ್ರಿ ಪೀಸಸ್ ಅನ್ನ ಆದ್ಮೇಲೆ ನಿಮ್ಗೆ ಎಂಡ್ ಸ್ಕ್ರೀನ್ ಅಲ್ಲಿ ಒಂದಷ್ಟು ರಿಲೇಟೆಡ್ ವಿಡಿಯೋಸ್ ಅನ್ನ ಕೊಡ್ತೀನಿ. ಅದನ್ನ ನೋಡಿದ್ರೆ ನಿಮ್ಗೆ ಇದಕ್ಕೂ ಆ ವಿಡಿಯೋಗೂ ಏನ್ ಲಿಂಕ್ ಇದೆ ಅನ್ನೋದನ್ನ ನಾನು ಹೇಳೋಕ್ಕಿಂತ ಮುಂಚೆನೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಸೊ ಇವತ್ತು ನಾನು ತೋರ್ಸಕ್ಕೆ ಹೊರಟಿರುವಂತ ಈ ಜ್ಯುವೆಲ್ರಿ ಇದೆ ಅಲ್ಲ, ಇದನ್ನ ಕೆಂಪು ಜ್ಯುವೆಲ್ರಿ ಅಂತ ಕರೀತಾರೆ. ಯೂಶುವಲಿ ಭರತನಾಟ್ಯಂ ಡಾನ್ಸರ್ಸ್ ಫೇವ್ರೇಟ್. ಅದರ ಅರ್ಥ ಬರೇ ಭರತನಾಟ್ಯ ಡಾನ್ಸ್ ಮಾಡೋರು ಮಾತ್ರ ಹಾಕೋಬೇಕು ಅಂತ ಇಲ್ಲ. ಎಸ್ಪೆಷಲಿ ಇವತ್ತು ನಾನು ತೋರಿಸ್ತಾ ಇರುವಂತಹ ಬ್ಯೂಟಿಫುಲ್ 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 ಕೆಂಪು ಜ್ಯುವೆಲ್ರಿಯ ಇಯರಿಂಗ್ಸ್ ಅನ್ನೋದು ನಿಮಗೆ ನೀವು ಸುಮ್ಮನೆ ಆಫೀಸ್ ವೇರ್ ಆಗಿ ಯೂಸ್ ಮಾಡಬಹುದು, ಜಾಸ್ತಿ ಹೆವಿ ಇಲ್ಲದೆ ಸಿಂಪಲ್ ಆಗಿರೋ ಔಟ್ಫಿಟ್ಗೂ ಬಳಸ್ಕೊಳ್ಬಹುದು, ಚಂದ 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 ಫಂಕ್ಷನ್ಸ್ಗೆ ಬಳಸ್ಕೊಳ್ಬಹುದು. ಅಂಡ್ ನಿಮ್ಗೆ ಯಾವ ಒಕೇಶನ್ ಇಟ್ ಗೋಸ್ ವಿತ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಇದರಲ್ಲಿ ನನ್ನ ಫೇವ್ರೇಟ್ ಫಸ್ಟ್ ಜ್ಯುವೆಲ್ರಿಯನ್ನ ನಿಮಗೆ ತೋರಿಸ್ಬೇಕು. ನನ್ನ ರೀಸೆಂಟ್ ಟೈಮ್ಸ್ ಅಲ್ಲಿ ಇಷ್ಟು ಚಂದ ಡಿಸೈನ್, ಹಾಗೆ ಯಾವುದೇ ಫೇಸ್ ಸ್ಟ್ರಕ್ಚರ್ಗೂ ಕೂಡ ಎಷ್ಟು ಚಂದ ಕಾಣಿಸುವಂತ ಡಿಸೈನ್ ಅಂತಂದ್ರೆ ನೋಡಿ ಇದನ್ನ. ವಾವ್, ಇದನ್ನ ಹಾಕಿ ತೋರಿಸ್ತೀನಿ. ಹಾಕಿ ತೋರಿಸಿದಾಗ ಇದು ಎಷ್ಟು ಚಂದ ಕಾಣಿಸುತ್ತೆ ಅನ್ನೋದು ನೀವೇ ಲೆಕ್ಕ ಹಾಕಿ. ಎಷ್ಟು ಚಂದ ಇದೆ ಅಂತಂದ್ರೆ ಈ ಡಿಸೈನ್. ಇದರಲ್ಲಿ ಈ ತರದ್ದು ಪದಕ ತರ ಇದೆ ಅಲ್ಲ, ಆ ಪದಕದಲ್ಲಿ ಒಂದು ಗ್ರೀನ್ ಸ್ಟೋನ್ ಇದೆ, ಮೇಲ್ಗಡೆ ಅದ್ರದ್ದೇ ಗ್ರೀನ್ ಸ್ಟೋನ್ ನ ಜೊತೆಗೆ ರೆಡ್ ಸರ್ಕಲ್ ಅನ್ನ ಇರುವಂತಹ ಆ ಸ್ಟಡ್ ಫಾರ್ಮೇಶನ್ ಆಗಿದೆ. ಅಂಡ್ ಎಂಡ್ ಅಲ್ಲಿ ಇಷ್ಟು ಚಂದ 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 ಆಗಿರುವಂತಹ ಮುತ್ತಿದೆ. ಎಷ್ಟು ಚಂದ ಕಾಣಿಸುತ್ತೆ ಅಂತಂದ್ರೆ ಇದು ನೀವು ಸ್ಯಾರಿಗೆ ಹಾಕೊಳ್ಬಹುದು, ಈ ತರ ಲಂಗ ಬ್ಲೌಸ್ಗೂ ಹಾಕೊಳ್ಬಹುದು, ಸಿಂಪಲ್ ವೇರ್ಗೂ ಹಾಕೊಳ್ಬಹುದು. ಆದ್ರೆ ಎಷ್ಟು ಸಿಂಪಲ್ ಹಾಕೊಳ್ತಿರೋ ಅಷ್ಟು ನಿಮ್ಮ ಫೇಸ್ಗೆ ಇರುವಂತಹ ಲಕ್ಷಣವನ್ನ ಇದು ಆಡಪ್ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನನಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ಈ ಇಯರಿಂಗ್ ಇಷ್ಟ ಆದಷ್ಟು ಇದೆ ಅಲ್ಲ, ಎಷ್ಟಿಷ್ಟ ಆಗಿದೆ ಅಂತಂದ್ರೆ ಸುಮ್ನೆ ಒಂದ್ ದಿವಸ ಏನಾದ್ರು ಸ್ವಲ್ಪ ಮೂಡ್ ಡಲ್ ಇದೆ ಮನೆಯಲ್ಲಿ ಅಂತಂದ್ರೂ ನಾನು ಇದನ್ನ ಹಾಕೊಂಡ್ಬಿಟ್ಟು ಫುಲ್ ಬ್ರೈಟ್ ಅಪ್ ಮಾಡ್ಕೊಳ್ತೀನಿ. ಅಷ್ಟು ಇಷ್ಟ ಆಗಿರುವಂತಹ ಒಂದು ಡಿಸೈನ್ ಇದು. ಇವಾಗ ನೆಕ್ಸ್ಟ್ ತೋರಿಸೋದು, ಇದು ಭರತನಾಟ್ಯ ಮಾಡೋರ ಹತ್ರ ಬಹುಶಃ ಸೂರ್ಯ ಚಂದ್ರ ಅಂತ ಏನ್ ಹೇಳ್ತಾರಲ್ವಾ, ಆ ಒಂದು ಡಿಸೈನ್ ಅಲ್ಲಿ ಇದ್ದಿರಬಹುದು. ಆದ್ರೆ ಈ ಶೇಪ್ ನ ಇಯರಿಂಗ್ ಅನ್ನುವಂಥದ್ದಿದೆ, ಈ ಡಿಸೈನ್ ನ ಇಯರಿಂಗ್ ಇದೆ ಅಲ್ಲ, ಇದನ್ನ ಕಿವಿಗೆ ಹಾಕೊಂಡ್ರೆ ಏನ್ ಚಂದ ಅಂತಂದ್ರೆ ಎಷ್ಟು ಚಂದ ಕಾಣಿಸುತ್ತೆ ಅಂತಂದ್ರೆ ನೋಡಿ ಒಮ್ಮೆ. ಕಿವಿ ಪೂರ್ತಿ ಅದು ಆವರಿಸ್ಕೊಂಡು ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ. ಚಂದ ಕಾಣಿಸ್ತಿದೆ ನೋಡಿ. ಅಗೇನ್ ಇದು ಸಹ ನಿಮ್ಗೆ ಫಂಕ್ಷನ್ ಇದ್ರೆ ರೆಗ್ಯುಲರ್ ಬೇಸಿಸ್ ಅಲ್ಲಿ ಇದ್ಯಾವುದು ಅಂತ ಹೆವಿ 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 ಆಗಿ ಇಡೀ ದಿನ ಹಾಕೊಂಡಿರಕ್ ಆಗಲ್ಲ ಅನ್ನೋ ತರದಲ್ಲಿ ಇಲ್ಲ. ಸೊ ಇಟ್ಸ್ ಲೈಟ್ ವೇಟ್ ಅಂಡ್ ಆಲ್ಸೋ ವೆರಿ 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 ಬ್ಯೂಟಿಫುಲ್. ನೆಕ್ಸ್ಟ್ ಒನ್, ಸಿಂಪಲ್ ಸ್ಟಡ್. ಈ ಕೆಂಪು ಜ್ಯುವೆಲ್ರಿಯ ಬ್ಯೂಟಿನೇ ಎಂತಪ್ಪ ಅಂತಂದ್ರೆ ನೋಡಕ್ ಸಿಂಪಲ್ ಅನಿಸಬಹುದು, ಬಟ್ ಯಾವ ಡ್ರೆಸ್ಗೆ ಹಂಗೆ ಯಾವುದೇ ಫೇಸ್ ಸ್ಟ್ರಕ್ಚರ್ಗೆ ಯಾವುದೇ ಫೇಸ್ ಕಲರ್ಗೂ ಕೂಡ ಇದು ಒಪ್ಪುವಂತಹ ಒಂಥರ ಈ ವಾಟರ್ ಬಿಹೇವಿಯರ್ ಅಂತ ಹೇಳ್ತಾರಲ್ವಾ, ಯಾವ ಕಂಟೈನರ್ ಅಲ್ಲಿ ಹಾಕ್ತಿವಿ ಅದ್ರ ತರದಲ್ಲೇ ಅದು ಫಾರ್ಮ್ ಆಗುತ್ತೆ ಅನ್ನೋ ತರದಲ್ಲಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಕೆಂಪು ಜ್ಯುವೆಲ್ರಿ ಅಕಾರ್ಡಿಂಗ್ ಟು ಮೀ. ಅಂಡ್ ಭರತನಾಟ್ಯದಲ್ಲಿ ಅವರು, ನೀವು ಭರತನಾಟ್ಯ ಮಾಡೋರನ್ನ ಸುಮ್ಮನೆ ನೋಡಿರಿ, ಅದೇ ಅವ್ರನ್ನ ಪೂರ್ತಿ ಜ್ಯುವೆಲ್ರಿಯಲ್ಲಿ ಪೂರ್ತಿ ಮೇಕಪ್ ಅಲ್ಲಿ ನೋಡಿ ಎಷ್ಟು ಒಂಥರ ಚಂದ ಕಾಣಿಸ್ತಾರೆ, ಲಕ್ಷ್ಮಿ ತರದಲ್ಲಿ, ಪಾರ್ವತಿ ತರದಲ್ಲಿ ಅಂತಂದ್ರೆ ದಟ್ ಈಸ್ ಬಿಕಾಸ್ ಆಫ್ ದಿಸ್ ಫೆಮಿನಿನ್ ಎನರ್ಜಿ. ಸೊ ಇದಾದ್ಮೇಲೆ ಆವಾಗ ನಿಮ್ಗೆ ಸೂರ್ಯ ಚಂದ್ರ ತೋರಿಸ್ದೆ ಅಲ್ಲ, ಅದ್ರಲ್ಲೇ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ ಇದು. ಆ ಸೂರ್ಯ ಚಂದ್ರ ತರದ ಡಿಸೈನ್ ಅಲ್ಲಿ ಇಲ್ಲಿ ನೋಡಿ ಒಂದ್ ಸ್ವಲ್ಪ ಡೀಟೇಲಿಂಗ್ ಜಾಸ್ತಿ ಇದೆ. ಇಲ್ಲಿ ಮುತ್ತಿದೆ, ಇಲ್ಲಿ ಈ ರೀತಿ ಸ್ಟೋನ್ಸ್ ಬೇರೆ ಬೇರೆದು ಇದೆ, ಬಟ್ ಇದರಲ್ಲಿ ಆ ಸೈಜ್ ಕಡಿಮೆ ಇದೆ. ಹಂಗೆ ಒಂದ್ ಸ್ವಲ್ಪ ಕಲರ್ ಅಲ್ಲೂ ಒಂಚೂರು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಹುದು. ಇದು ಕೂಡ ಲೈಟ್ ವೇಟೆ. ಅಗೇನ್ ಕೆಲವರಿಗೆ ಇಲ್ಲಿ ಜಾಗ ಇರುತ್ತಲ್ಲ, ಈ ತರದ್ದು ಕಿವಿ ತೂತಿರೋ ಜಾಗ ಅಷ್ಟು ದಪ್ಪ ಇರಲ್ಲ, ಸೊ ಸಣ್ಣ ಹೋಲಿರುತ್ತೆ. ಅಂಥವರಿಗೆ ಹೆವಿ ಇಯರಿಂಗ್ಸ್ ಕಿವಿಗೆ ನಿಂತ್ಕೊಳ್ಳೋದಿಲ್ಲ. ಸೊ ಅಂಥವರಿಗೆ ಆ ಸೈಜ್ದೆಲ್ಲ ನಿಂತ್ಕೊಳ್ಳಲ್ಲ ಅಂತಿದ್ರೆ ಈ ತರದ್ದಕ್ಕೆ ದೇ ಕ್ಯಾನ್ ಗೋ ಫಾರ್ ಇಟ್. ಸಿ ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಎಷ್ಟು ಚೋಟು ಚೋಟು ತರ ಇದೆ, ಆದ್ರೆ ಎಷ್ಟು ಚಂದ ಲುಕ್ ಕೊಡುತ್ತೆ ಅಂತಂದ್ರೆ ಸಿಂಪಲ್ ಆಗಿದ್ರು ಕೂಡ ಒಂಥರ ಪ್ರಿಟಿ ಅಂತ ಹೇಳ್ತಾರಲ್ವಾ, ಆ ತರದ ಫೀಲಿಂಗ್ ಕೊಡೋದು ಈ ಇಯರಿಂಗ್. ಅಗೇನ್ ನಾನು ಅವಾಗ ನಿಮಗೆ ತೋರಿಸ್ದೆ ಅಲ್ಲ ಫಸ್ಟ್, ಈ ಇಯರಿಂಗ್ ಆದ್ಮೇಲೆ ಇಗಿತ್ಲಾಗೆ ನಾನು ಜಾಸ್ತಿ ಅಂತಂದ್ರೆ ಜಾಸ್ತಿ
ಭಯಂಕರ ಅಂತಂದ್ರೆ ಭಯಂಕರ ಯೂಸ್ ಮಾಡಿರುವಂತಹ ಇಯರಿಂಗ್ ಅಂತಂದ್ರೆ ಈ ಚೋಟು ಇಯರಿಂಗ್ ಅಂಡ್ ಪ್ರಿಟಿ ಇಯರಿಂಗ್. ನೆಕ್ಸ್ಟ್ ಇದು ನೋಡಿ, ಈ ಮಾವಿನಕಾಯಿ ಡಿಸೈನ್ ತರ ಕಾಣಿಸ್ತಾ ಇದೆ ಅಲ್ಲ, ಆ ತರದ್ದು ಒಂದು ಸ್ಟಡ್. ಇದು ನೋಡಕ್ಕೆ ಎಷ್ಟು ಸಿಂಪಲ್ ಆಗಿ ಕಾಣಿಸ್ತಾ ಇದೆಯೋ ನಿಮ್ಗೆ, ಹಾಕೊಂಡಾಗ ಅಷ್ಟೇ ಎಲಿಗೆಂಟ್ ಆಗಿರೋದು. ಅಂಡ್ ಇದೆಲ್ಲದ್ರ ಜ್ಯುವೆಲ್ರಿ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇರುವಾಗ ನನ್ನ ತಲೆಯಲ್ಲಿ ರನ್ ಆಗ್ತಾ ಇರೋದಾಯ್ತಾ, ಇದ್ರ ಜೊತೆಗೆ ಸಾರಿ ಮ್ಯಾಚ್ ಮಾಡ್ಬೇಕು ಅನ್ನೋದಿದ್ರೆ ಐ ವುಡ್ ಲೈಕ್ ಟು ಗೋ ಫಾರ್ ಮೈಸೂರ್ ಸಿಲ್ಕ್ಸ್. ಅದಕ್ಕೆ ಪರ್ಫೆಕ್ಟ್ ಅಂತಂದ್ರೆ ಪರ್ಫೆಕ್ಟ್. ನೋಡಿ ಎಷ್ಟು ಸಿಂಪಲ್ ಇದೆಯೋ, ಮಾವಿನಕಾಯಿ ಡಿಸೈನ್ ಅಂತ ಹೇಳ್ತಾರೆ ಇದಕ್ಕೆ, ಅಷ್ಟೇ ಚಂದ. ನೆಕ್ಸ್ಟ್ ನೋಡಿ, ಇದು ಕೂಡ ಸ್ಟಡ್. ಇದು ಎಷ್ಟು ಚಂದ ಕಾಣಿಸುತ್ತೆ ಅಂತಂದ್ರೆ, ಅಂಡ್ ಕೆಲವು ಜನರಿಗೆ ನಾವು ಬರೇ ಸ್ಟಡ್ ಹಾಕೊಳ್ಳೋದಿಲ್ಲ, ನಮ್ಗೆ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ತರದ ಇಯರಿಂಗ್ ಇದ್ರೇನೆ ಚಂದ. ಬಿಕಾಸ್ ಮೈಸೂರ್ ಸಿಲ್ಕ್ ಸಾರಿ ಉಟ್ಕೊಂಡು ಅಥವಾ ಇನ್ನು ಕಾಂಜೀವರಂ ಸಾರಿ ಉಟ್ಕೊಂಡು ಇಷ್ಟು ಸಿಂಪಲ್ ಆಗಿರೋ ಸ್ಟಡ್ ಬೇಡ, ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ರೆಡಿ ಆಗ್ತೀವಿ ಅಂತ ಹೇಳಿದ್ರೆ ಅಂಥವರ ಸಲುವಾಗಿ ನೋಡಿ ಇಲ್ಲಿ ಕ್ಲಾಸಿಕ್ ಭರತನಾಟ್ಯಂ ಜುಮ್ಕಿ. ಬಟ್ ಇದನ್ನ ಬರೇ ಭರತನಾಟ್ಯದವ್ರು ಮಾತ್ರ ಅಲ್ಲ, ಯಾರು ಬೇಕಾದ್ರೂ ಹಾಕಬಹುದು. ಅಂಡ್ ನಾನು ಇವಾಗ ಎಂತ ಮಾಡ್ತೀನಿ ಅಂತಂದ್ರೆ, ಯಾರಿಗೆ ಬರೇ ಇದ್ರನ್ನೇ ಹಾಕೊಳಕ್ ಇಷ್ಟ ಇಲ್ವೋ ಅಂಥವ್ರೆಂತ ಮಾಡಬಹುದು ಅಂತಂದ್ರೆ, ಈ ತರದಲ್ಲಿ ಇರುತ್ತಲ್ಲ, ನಾನು ಇವಾಗ ತೋರಿಸ್ದೆ ಅಲ್ಲ, ಆ ತರದ ಸ್ಟಡ್ಗೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಹಾಕೋಬೇಕು. ಎಲ್ರ ತರ ಸಿಂಪಲ್ ಆಗಿ ಬೇಡ, ಐ ಶುಡ್ ಬಿ ಯುನೀಕ್ ಅಂತ ಯಾರು ಹೇಳ್ತಾರೆ ಅಂಥವರಿಗೆ ಈ ತರದಲ್ಲಿ ನೀವೇ ನಿಮ್ಮ ಜುಮ್ಕಿಯನ್ನ ಕಸ್ಟಮೈಸ್ ಮಾಡ್ಕೊಳ್ಬಹುದು. ಬಿಕಾಸ್ ಯು ಹ್ಯಾವ್ ಮಲ್ಟಿಪಲ್ ಆಪ್ಷನ್ಸ್ ವಿತ್ ದ ಸ್ಟಡ್. ಈ ಸ್ಟಡ್ಗೆ ಹಾಕೊಳ್ಬಹುದು, ಅಥವಾ ಈ ಸ್ಟಡ್ ಬೇಡ ಇನ್ನು ಯಾವ್ದಾದ್ರು, ಇದನ್ನ ಒಂದ್ಸತಿ ಹಾಕ್ಬಿಟ್ಟಿದ್ದೀನಿ, ಒಂದು ಫಂಕ್ಷನ್ಗೆ ಹಾಕೊಂಡ್ಬಿಟ್ಟಿದ್ದೀನಿ, ಸೊ ನನ್ಗಿವಾಗ ಸ್ಟಡ್ ಬೇರೆ ತರದಲ್ಲೇ ಕಾಣಿಸ್ಬೇಕು, ಲಾಸ್ಟ್ ಟೈಮ್ದು ರಿಪೀಟ್ ಮಾಡಲ್ಲ ಅನ್ನೋ ತರ ಇತ್ತು ಅಂತಂದ್ರೆ, ನಾವು ಇನ್ನೊಂದು ಸ್ಟಡ್ಗೆ ಈ ರೀತಿ ಜೋಡಣೆ ಮಾಡಿ ಅದನ್ನ ಇವಾಗ ಹಿಂಗೆ ಚಂದ ಮಾಡಿ ಫಿಕ್ಸ್ ಮಾಡಿದ್ವಿ ಅಂತಂದ್ರೆ, ಹಿಂದ್ಗಡೆ ಲಾಕ್ ಮಾಡಿದ್ವಿ ಅಂತಂದ್ರೆ ನೋಡಿ, ಇವಾಗ ಇದು ಒಂದು ಡಿಸೈನ್, ಇದು ಒಂದು ಡಿಸೈನ್, ಇದು ರೆಗ್ಯುಲರ್ ಆಗಿರೋ ಸ್ಟಡ್ ಅಂತೂ ಇದೆ. ಸೊ ಈ ಒಂದು ಜುಮ್ಕಿಯನ್ನ ನೀವು ಪರ್ಚೇಸ್ ಮಾಡಿ 3 ಸ್ಟಡ್ ಬೇಸ್ ಅನ್ನ ತಗೊಂಡ್ರಿ ಅಂತಂದ್ರೆ 3 ತರದ ಡಿಸೈನ್ ಅನ್ನ ಹಾಕೊಂಡಂಗೆ ಆಗತ್ತೆ. ಈ ರೀತಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದಿರತ್ತಲ್ವಾ, ಅಂದ್ರೆ ನೀವು ಮಿನಿಮಮ್ ಕ್ವಾಂಟಿಟಿಯನ್ನೇ ತಗೊಂಡು ಕೂಡ ಅದನ್ನ ರಿಪೀಟ್ ಮಾಡೋದೇ ಇರೋ ತರದಲ್ಲಿ, ಅಥವಾ ಅದನ್ನ ಆಪ್ಟಿಮೈಸ್ ಮಾಡೋದು ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡೋದು ಕೂಡ ಐ ರಿಯಲಿ ಲೈಕ್ ಇಟ್. ಸೊ ಇವಾಗ ಇದಿಷ್ಟು ಡಿಸೈನ್ ನ ಜೊತೆಗೆ ಇಯರಿಂಗ್ ಜೊತೆಗೆ ಒಂದು ನೆಕ್ಲೇಸ್ ಇದಿದ್ರೆ ಇನ್ನೂ ಚಂದ ಕಾಣಿಸ್ತಿತ್ತು ಅನ್ನುವಂತಹ ಹೆಣ್ಣು ಮಕ್ಕಳ ಸಲುವಾಗಿ ವಿ ಹ್ಯಾವ್ 2 ಡಿಸೈನ್ಸ್. ವಾವ್, ನೋಡಿ ಇದು ಒಂದು, ಇದರಲ್ಲಿ ಈ ರೀತಿ ಸ್ಕ್ವೇರ್ ಶೇಪಿನ ಪದಕ ನಮ್ಗೆ ನೋಡೋಕ್ ಸಿಗುತ್ತೆ. ಇಲ್ಲೆಲ್ಲ ಕೆಂಪು ಸ್ಟೋನ್ಸ್ ಇದೆ, ಹಂಗೆ ಇಲ್ಲಿ ವೈಟ್ ಸ್ಟೋನ್ ಅನ್ನೋದು ಇದೆ, ಹಾಗಾಗಿ ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ. ಇದರ ಎಂಡ್ ಅಲ್ಲಿ ನಿಮಗೆ ಈ ರೀತಿ ಮಣಿ ಕೂಡ ಇದೆ, ಪದಕ ಇಷ್ಟು ಚಂದ ಇದೆ. ಸ್ಕ್ವೇರ್ ಬೇಡ ಅಂತ ಇರೋರ್ಗೆ ಈ ರೀತಿ ನೋಡಿ, ಇದು ರೌಂಡ್ ಶೇಪ್ ಅಲ್ಲಿ ಇರೋದು. ಅಗೇನ್ ಇದು ಕೂಡ ಕೆಂಪು ಸ್ಟೋನ್ಸ್ದು, ಬಾಕಿ ಎಲ್ಲದೂ ಸೇಮ್ ಇದೆ, ಬಟ್ ಪದಕ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಯಾರಿಗೆ ಈ ಜ್ಯುವೆಲ್ರಿ ಎಲ್ಲ ಅಂದ್ರೆ ಸೆಟ್ ಅಲ್ಲೇ ಹಾಕೊಂಡು ಅಭ್ಯಾಸ ಇರುತ್ತೆ, ನೋ ಬರೀ ಇಯರಿಂಗ್ ಬೇಡ, ಆ ತರದ್ದು ನಂಗೆ ನೆಕ್ಲೇಸ್ ಬೇಕು ಅಂತ ಇರುತ್ತೆ, ಅಂಥವ್ರು ಇದನ್ನ ಪೇರ್ ಮಾಡಬಹುದು. ಇದಿಲ್ಲದೆ ನಂಗೆ ಈ ತರದ ಹೆವಿ ನೆಕ್ಲೇಸಸ್ ಬೇಡ, ಇವಾಗ ಇನ್ವಿಸಿಬಲ್ ಚೈನ್ ಅನ್ನೋದು ಏನ್ ಪಾಪ್ಯುಲರ್ ಇದೆ ಅಲ್ಲ, ಅಂಥದ್ದನ್ನ ನಾವು ಆಪ್ಟ್ ಮಾಡ್ತೀವಿ ಅಂತಂದ್ರೆ ವಾಟ್ ಯು ಹ್ಯಾವ್ ಟು ಡೂ ಈಸ್, ನಾನು ಈ ವಿಡಿಯೋದ ಎಂಡ್ ಅಲ್ಲಿ ನಿಮಗೆ 2 ವಿಡಿಯೋದನ್ನ ಲಿಂಕ್ ಮಾಡಿರ್ತೀನಿ. ಸೊ ಅದನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಇನ್ವಿಸಿಬಲ್ ಚೈನ್ಸ್ ಅಲ್ಲಿ ಏನ್ ಆಪ್ಷನ್ ಇದೆ ಅನ್ನೋದು ಕಾಣಿಸುತ್ತೆ. ಸೊ ಯಾರಿವಾಗ ಲಿಂಕ್ ಎಲ್ಲಿ ಅಂತ ಕೇಳ್ತಿರ್ತೀರಾ, ಅವರಿಗೆ ಐ ವುಡ್ ಲೈಕ್ ಟು ಸೇ ಆಲ್ ದೀಸ್ ಜ್ಯುವೆಲ್ರೀಸ್ ಆರ್ ಫ್ರಮ್ ಮೈ ಓನ್ ಬ್ರ್ಯಾಂಡ್ ಕರ್ಣಾಕರ್ಷ್ ಅಂತ. ಸೊ ಅಲ್ಲಿ ನೀವು ಬೇರೆ ಮಾರ್ಕೆಟ್ ಅಲ್ಲಿ ಸಿಗದೇ ಇರುವಂತಹ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಅನ್ನ ಅಥವಾ ರೇರೆಸ್ಟ್ ಡಿಸೈನ್ಸ್ ಅನ್ನ, ಕೇವಲ ಕೆಂಪು ಜ್ಯುವೆಲ್ರಿ ಅಂತ ಮಾತ್ರ ಇಲ್ಲ, ಬೇರೆದಿದೆ. ಇವಾಗ ಟ್ರೆಂಡಿ ಅಂತ ಏನಿರುತ್ತೆ, ಕೊರಿಯನ್ ಸ್ಟೈಲ್ ಅಂತ ಏನಿರುತ್ತೆ, ಎಲ್ಲದನ್ನ ಒಂದೇ
ರೂಫ್ ಅಂಡರ್ ಅಲ್ಲಿ ತರುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ನಾನು ಹಾಕುವಂತಹ ಬಟ್ಟೆ ಅಥವಾ ನಾನು ಹಾಕುವಂತಹ ಜುವೆಲ್ರಿ ಅನ್ನೋದು ಚೆನ್ನಾಗಿ ಅನ್ಸುತ್ತೆ, ಅವರೆಲ್ಲರೂ ಎಂತ ಮಾಡಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ solkari__ ಕರ್ಣಕರ್ಷ್ ಅಂತ ಒಂದು ಪೇಜ್ ಇದೆ. ಆ ಪೇಜ್ ಅಲ್ಲಿ ನಾನು ಚಿಕನ್ ಕಾರಿ ವರ್ಕ್ಸ್ ಅನ್ನ ಹೊಂದಿರುವಂತಹ ಆರ್ಗ್ಯಾನಿಕ್ ಬಟ್ಟೆಗಳನ್ನ, ಅಂದ್ರೆ ಲಖನೌ ಚಿಕನ್ ಕಾರಿ ಅನ್ನುವಂಥದ್ದು ಭಾರತದ ಎಕ್ಸ್ಕ್ಲೂಸಿವ್ ಕಲೆ ಅನ್ನೋದೇನಿದೆ ಅದನ್ನ ಪ್ರಮೋಟ್ ಮಾಡೋ ಸಲುವಾಗಿ, ಹಾಗೆ ಅದನ್ನ ನಾನು ಪರ್ಸನಲಿ ಇಷ್ಟಪಡೋ ಸಲುವಾಗಿ ನಂದೇ ಒಂದು ಪುಟಾಣಿ ಬ್ರ್ಯಾಂಡ್ ಅನ್ನ ಬಿಲ್ಡ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀನಿ. ಸೊ ಯು ಕ್ಯಾನ್ ವಿಸಿಟ್ ದ ಪೇಜ್. ಅಲ್ಲಿ ನೀವು DM ಮಾಡಿದ್ರಿ ಅಂತಂದ್ರೆ ಅಡ್ಮಿನ್ಸ್ ನಿಮ್ಗೆ ಗೈಡ್ ಮಾಡ್ತಾರೆ, ಅದರ ಮೂಲಕ ಆರ್ಡರ್ಸ್ ಅನ್ನ ನಾವು ತಗೊಳ್ತೀವಿ, ನೀವು ಪರ್ಚೇಸ್ ಮಾಡಬಹುದು. ಹಾಗೆ ನಿಮ್ಮ ಫೀಡ್ಬ್ಯಾಕ್ ನ ಮೂಲಕ ಆ ಬ್ರ್ಯಾಂಡ್ ಅನ್ನೋದನ್ನ ಬಿಲ್ಡ್ ಮಾಡುವಂತಹ ಪ್ರಯತ್ನದಲ್ಲಿ ನನಗೆ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ತಾ, ಇದಿಷ್ಟೇ ಅಲ್ಲ, ನಮ್ಗೆ ನೀವು ಹಾಕೊಂಡಿರೋ ಈ ಡ್ರೆಸ್ ನ ಬ್ಲೌಸು ಅಥವಾ ಈ ಒಂದು ಬ್ಯಾಂಗಲ್ ಬೇರೆ ಯಾವ್ದಾದ್ರು ಇವಾಗ ಬ್ಲಶ್ ಎಲ್ಲಿಂದ ತಗೊಂಡ್ರಿ, ಅದನ್ನ ಎಲ್ಲಿಂದ ತಗೊಂಡ್ರಿ, ಇದನ್ನ ಎಲ್ಲಿಂದ ತಗೊಂಡ್ರಿ ಅನ್ನೋ ತರದ ಪ್ರಶ್ನೆಯನ್ನ ಹೆಣ್ಮಕ್ಳು ಯೂಶಲಿ ಕೇಳ್ತಾ ಇರ್ತಾರೆ. ಅಂತವ್ರ ಸಲುವಾಗಿ ನಾನು ನನ್ನ ಬ್ರ್ಯಾಂಡ್ ಅಲ್ಲದೆ ಬೇರೆ ಯಾವ್ಯಾವ ಬ್ರ್ಯಾಂಡಿನ ಬಟ್ಟೆಯನ್ನಿರ್ಬಹುದು ಅಥವಾ ಫಾರ್ ದ್ಯಾಟ್ ಮ್ಯಾಟರ್ ದಿಸ್ ಮೈಕ್ ಆಲ್ಸೋ, ಅದನ್ನ ಇದರಲ್ಲಿ ಈ ವಿಡಿಯೋದಲ್ಲಿ ಬಳಸಿದೀನಿ, ಅದನ್ನ ಟ್ಯಾಗ್ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ. ನಿಮ್ಗೆ ಅದ್ರ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಅದನ್ನ ಹೋಗಿ ಮಿಂತ್ರಾದಲ್ಲೋ, ನೈಕಾದಲ್ಲೋ, ಅಮೆಝಾನ್ ಅಲ್ಲೋ, ವಾಟ್ ಎವರ್ ಇಟ್ ಈಸ್, ಎಲ್ಲಿ ಲಿಂಕ್ ಅವೈಲೇಬಲ್ ಇರುತ್ತೆ ಅದನ್ನ ಪರ್ಚೇಸ್ ಮಾಡಬಹುದು. ಓಕೆ ಅಲ್ವಾ? ಸೊ ಈ ಒಂದು ವಿಡಿಯೋ ಅನ್ನೋದು ನಿಮ್ಗೆ ಹೇಗನಿಸ್ತು ಅನ್ನೋದನ್ನ ನೀವು ನನಗೆ ಕಮೆಂಟ್ ನಲ್ಲಿ ಚಂದ ಚಂದ ಭಾಷೆಯಲ್ಲಿ ಹೇಳಿ ತಿಳಿಸಬಹುದು ಅಂತ ಹೇಳ್ತಾ, ಟಿಲ್ ಐ ಸಿ ಯು ನೆಕ್ಸ್ಟ್ ವೀಕ್ ವಿತ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಏನ್ ಮಾಡ್ಬೇಕು ಹೇಳಿ? Do subscribe, like, comment, share and hype and do whatever else you want to do, but only good intentions. Take care. Bye bye. Om Namah Shivaya and Jai Hind. So everybody sing, one love, my beautiful